The quality of a tree depends on what is in the root. ಈ ಹಿಂದಿನ ಕೂಟದಲ್ಲಿ ನಾನು ಹೇಳ್ತಾ ಇದ್ದೆ, ಒಂದು ಮರದ ಫಲಕ್ಕೆ ಅದರ ಬೇರು ಎಷ್ಟು ಮುಖ್ಯವಾದದ್ದು ಅಂತ. So it's the same way in our life. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ Everything that comes out of our mouth ನಮ್ಮ ಬಾಯಿಯಿಂದ ಬರುವಂಥದ್ದು ಎಲ್ಲ does not begin in the tongue. ನಾಲಿಗೆಯಿಂದ ಪ್ರಾರಂಭವಾಗೋದಿಲ್ಲ. When people get angry, ನೀವು ಕೋಪ ಮಾಡ್ಕೊಳ್ಳೋದಾದ್ರೆ, or tell lies, ಸುಳ್ಳು ಹೇಳೋದಾದ್ರೆ, see, we use the tongue to commit so many sins. ನಾವು ನಾಲಿಗೆಯನ್ನ ಬಹಳಷ್ಟು ಪಾಪಗಳಿಗಾಗಿ ಉಪಯೋಗಿಸ್ತೀವಿ. Telling lies, ಸುಳ್ಳು ಹೇಳೋದು, speaking proudly about ourselves, ನಮ್ಮ ಬಗ್ಗೆ ಹೆಚ್ಚಳವಾಗಿ ಮಾತಾಡಿಕೊಳ್ಳೋದು, ಅಹಂಕಾರದಿಂದ getting angry, ಕೋಪ ಮಾಡಿಕೊಳ್ಳುವುದು, and gossiping, speaking evil about others. ಇತರರ ಬಗ್ಗೆ ಕೆಟ್ಟದನ್ನು ಮಾತಾಡೋದು, ಹರಟೆ ಮಾತುಗಳನ್ನು ಆಡುವಂಥದ್ದು. So many sins with the tongue. ಬಹಳಷ್ಟು ಪಾಪಗಳು ನಾಲಿಗೆಯಿಂದ. And if somebody says you must control your tongue, ಕೀರ್ತನಕಾರ ಹೇಳ್ತಾರೆ, ನಿಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ. you can't do it. ನಿಮಗೆ ಮಾಡಲು ಸಾಧ್ಯವಿಲ್ಲ. Because the problem is not in the tongue. ಯಾಕೆ ಅಂದರೆ ಆ ನಾಲಿಗೆಯಲ್ಲಿ ಇರುವಂಥ ಸಮಸ್ಯೆ ಅಲ್ಲ, The problem is in the heart. ಹೃದಯದಲ್ಲಿರುವಂಥ ಸಮಸ್ಯೆ. Very important to understand. ಅದು ತಿಳ್ಕೊಳ್ಳೋದು ಬಹಳ ಮುಖ್ಯ. Now, you can do like some people do yoga to control their tongue. ಕೆಲವರು ಯೋಗ ಮಾಡಿ ಆ ನಾಲಿಗೆಯನ್ನು ನಿಯಂತ್ರಣಕ್ಕೆ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. Discipline themselves. I'm not going to speak. ಅವ್ರನ್ನ ತಮ್ಮನ್ನು ತಾವು ಶಿಕ್ಷಿಸ್ಕೊಂತಾರೆ, ನಾನು ಈ ಥರ ಇರಬೇಕು ಅಂತ. There are some monks who sometimes take a vow that I won't speak to anybody for 1 month. ಕೆಲವು ಧರ್ಮಗುರುಗಳು ಹೀಗೆ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ, ನಾನು ಯಾರ ಹತ್ರನೂ ಮಾತಾಡೋದಿಲ್ಲ 1 ತಿಂಗಳು ಅಂತ. Only thing, that sin did not come out. ಅದರಲ್ಲಿ ಒಂದು ವಿಷಯ ಏನಂದ್ರೆ, ಆ ಬಾಯಿಯಿಂದ ಆ ಪಾಪ ಬರಲಿಲ್ಲ It ಅಷ್ಟೇ, is still in the heart. ಆದರೆ ಹೃದಯದಲ್ಲಿ ಪಾಪ ಹಾಗೆ ಇರುತ್ತೆ. So that is not a salvation. ಅದು ಒಂದು ರಕ್ಷಣೆ ಅಲ್ಲ. So even if you control your tongue every day, ನೀವು ಪ್ರತಿ ದಿವಸ ನಾಲ್ಗೆಯನ್ನು ನಿಯಂತ್ರಿಸಿದ್ರೂ ಕೂಡ, that you never tell a lie, ನೀವು ಸುಳ್ಳುಗಳನ್ನು ಹೇಳಿಲ್ಲ ಅಂದ್ರು, you never speak evil of others, ಯಾರ ಬಗ್ಗೆ ಕೆಟ್ಟದ್ದು ಮಾತಾಡಿಲ್ಲ ಅಂದ್ರೂ, and you don't get angry, ನೀವು ಕೋಪ ಮಾಡ್ಕೊಂಡಿಲ್ಲ ಅಂದ್ರೂ, it does not mean you have overcome. ನೀವು ಅದನ್ನ ಜಯಗಳಿಸಿದಿರ ಅಂತ ಅರ್ಥವಲ್ಲ. Because all those things may be still in your heart. ಅದೆಲ್ಲ ನಿಮ್ಮ ಹೃದಯದಲ್ಲಿ ಇರ್ಲಿಕ್ಕೆ ಸಾಧ್ಯವಿದೆ. You're just keeping your mouth shut, that's all. ಏನಂದ್ರೆ ನೀವು ಬಾಯಿ ಮುಚ್ಚಿಟ್ಕೊಂಡಿದ್ದೀರಾ ಅಷ್ಟೇ. So if you don't deal with the root of the problem, ಅದನ್ನ ಆ ಮೂಲದಲ್ಲಿ ಅದನ್ನ ವ್ಯವಹರಿಸಿಲ್ಲ ಅಂದ್ರೆ, just dealing with the external manifestation does not bring salvation. ಹೊರಗಿನ ತೋರಿಕೆಯ ವಿಷಯದಲ್ಲಿ ನೀವು ಅದನ್ನ ವ್ಯವಹರಿಸಿದ್ರೆ ಅದು ಸಮಸ್ಯೆಯ ಪರಿಹಾರವಲ್ಲ. See, like many sicknesses, ನಮಗಿರುವಂತ ಹಲವಾರು ಕಾಯಿಲೆಗಳ ಬಗ್ಗೆ inside the body, ಅದು ಶರೀರದ ಒಳಗಡೆ ಇರುತ್ತೆ. but outwardly it comes in a sore in your hand. ನಿಮ್ಮ ಕೈನಲ್ಲಿ ಒಂದು ತುರಿಕೆಯಾಗಿ ಬರಬಹುದು. But the problem is not in the skin. ಈ ಚರ್ಮದಲ್ಲಿರುವಂತ ಸಮಸ್ಯೆ ಅಲ್ಲ ಅದು, it is inside the body. ಆ ಶರೀರದಲ್ಲಿ ಒಳಗಡೆ ಇರುವಂತ ಸಮಸ್ಯೆ ಅದು. If you just put some ointment there, ಅಲ್ಲಿ ಒಂದು ಆಯಿಂಟ್ಮೆಂಟ್ ಮುಲಾಮನ್ನ ಹಾಕಿ, okay, that thing will go. ಅದು ಹೋಗಬಹುದು. But next week it will come on the other hand. ಬರುವ ವಾರದಲ್ಲಿ ಇನ್ನೊಂದು ಕಡೆ ಬರುತ್ತೆ. Then you put some ointment there. ಅಲ್ಲಿ ಕೂಡ ಮುಲಾಮನ್ನ ಹಾಕಿ, then it will come on your leg. ನಿಮ್ಮ ಕಾಲಿನಲ್ಲಿ ಬರುತ್ತೆ. Because the root of the problem is never solved. ಯಾಕೆ ಅಂದ್ರೆ ಅದರ ಬೇರೆ ಸಮಸ್ಯೆ ಇದೆಯಲ್ಲ, ಮೂಲ ಸಮಸ್ಯೆ, ಅದನ್ನ ಪರಿಹಾರ ಮಾಡಿಲ್ಲ. In the olden days, doctors would only put it there on the hand. ಹಿಂದಿನ ದಿವಸಗಳಲ್ಲಿ somewhere on the outside. ಅವರು ಎಲ್ಲಿ ಹೊರಗಡೆಯಿಂದ ನಿಮಗೆ ಆ ಮುಲಾಮನ್ನ ಕೊಡ್ತಾ ಇದ್ರು ವೈದ್ಯರು. Doctors discovered a thing called antibiotic tablets. ನಂತರ ಆಂಟಿಬಯೋಟಿಕ್ ಅನ್ನುವಂಥ ರೋಗ ನಿರೋಧಕ ಟ್ಯಾಬ್ಲೆಟ್ ಅನ್ನು ಕಂಡುಹಿಡಿದ್ರು. You take that tablet inside, ನೀವು ಅದನ್ನ ಆ ಟ್ಯಾಬ್ಲೆಟ್ ಗುಳಿಗೆಯನ್ನ ನೀವು ತೆಗೆದುಕೊಂಡಾಗ something on your hand, ನಿಮ್ಮ ಕೈನಲ್ಲಿರುವಂತ ಒಂದು ಸಮಸ್ಯೆಗೆ, and the problem is solved. ಆ ಒಂದು ಸಮಸ್ಯೆ ಪರಿಹಾರವಾಗುತ್ತೆ. Now an uneducated person cannot understand that. ಇದು ಒಬ್ಬ ಅವಿದ್ಯಾವಂತನಿಗೆ ಅರ್ಥವಾಗೋದಿಲ್ಲ. How you can put a tablet into your stomach and the problem in my hand goes away? ಅದು ಹೇಗೆ ಒಂದು ಗುಳಿಗೆಯನ್ನು ಹೊಟ್ಟೆಯಲ್ಲಿ ತಿಂದ್ರೆ ಕೈಯಲ್ಲಿರೋ ಕಾಯಿಲೆ ಹೋಗುತ್ತೆ ಅಂತ. An educated person knows it is hitting the root of that disease which is coming out in the hand. ವಿದ್ಯಾವಂತನಿಗೆ ಗೊತ್ತಾಗುತ್ತೆ ಈ ಒಂದು ಗುಳಿಗೆ ಹೋಗಿ ಅದರಲ್ಲಿರುವಂತ ಮೂಲ ಸಮಸ್ಯೆಯನ್ನ ಪರಿಹಾರ ಮಾಡ್ತಾ ಇದೆ, ಅದರಿಂದ ಗುಣವಾಗ್ತಾ ಇದೆ ಅಂತ. Jesus did not come just to make us look nice on the outside. ಯೇಸು ಸ್ವಾಮಿ ಬಂದಿದ್ದು ನೀವು ಹೊರಗಿನ ಜೀವಿತದಲ್ಲಿ ಚೆನ್ನಾಗಿ ಕಾಣಿಸಬೇಕು ಅನ್ನೋದನ್ನ ಮಾತ್ರ ಅಲ್ಲ. That is what in the world they teach, you must behave properly.
ಅದಕ್ಕಾಗಿ ಲೋಕದಲ್ಲಿ ಹೇಳ್ತಾರೆ ನಿಮ್ಮ ನಡವಳಿಕೆ ಚೆನ್ನಾಗಿರ್ಬೇಕು. From childhood we teach our children, say thank you. ಮಕ್ಕಳಿರುವಾಗಲೇ ನಾವು ಏನು ಕಲಿಸ್ತೀವಿ, ಧನ್ಯವಾದ ಅಥವಾ ಥ್ಯಾಂಕ್ಸ್ ಹೇಳಬೇಕು. Somebody gives you a gift, you say go and say thank you to auntie. ನಿಮಗೆ ಯಾರು ಮಕ್ಕಳಿಗೆ ಕಾಣಿಕೆ ಕೊಟ್ರೆ ಆ ಆಂಟಿಗೆ ಹೋಗಿ ಧನ್ಯವಾದಗಳು ಅಂತ ಹೇಳು. See, you hurt your brother, go and say sorry. ನೀನು ತಮ್ಮನಿಗೆ ನೀನು ನೋವು ಮಾಡದೆ ಹೋಗಿ ಕ್ಷಮಿಸು ಅಂತ ಹೇಳು. The child may not feel sorry at all, but he has to say sorry. ಮಗುಗೆ ಹಾಗೇನು ತಪ್ಪು ಅಂತ ಹೇಳಬೇಕು ಅನ್ಸಲ್ಲ, ಆದ್ರೆ ಹೇಳ್ಕೊಟ್ಟಿದ್ದಕ್ಕೆ ಹೇಳುತ್ತೆ. We train our children from the outset, from the beginning, to just behave properly. ಮಕ್ಕಳಿಗೆ ಏನು ಕಲಿಸ್ತೀವಿ ಅಂದ್ರೆ ನಡವಳಿಕೆ ಸರಿಯಾಗಿರಬೇಕು ಅನ್ನೋದನ್ನ ಕಲಿಸ್ತೀವಿ ಅಷ್ಟೇ. And grown-ups are also like that. We have to behave properly so that we have a nice testimony before people. ಹಾಗೆ ಬೆಳೆದವರು ಕೂಡ ಹಾಗೆ ನೀವು ಸರಿಯಾಗಿ ನಡ್ಕೊಳ್ಬೇಕು, ಯಾಕೆಂದ್ರೆ ಸಾಕ್ಷಿ ಚೆನ್ನಾಗಿರ್ಬೇಕು ಅಂತ. So that is Jesus calls that hypocrisy. ಅದಕ್ಕೆ ಕಪಟತನ ಅಂತ ಹೇಳ್ತಾರೆ. Hypocrisy means you pretend to be something but inside you're something different. ಕಪಟತನ ಅಂದ್ರೆ ನೀವು ಒಂದು ನಟನೆಯನ್ನ ಹೊರಗಡೆ ಮಾಡ್ತೀರಾ, ಆದ್ರೆ ಒಳಗಡೆ ಬೇರೆ ತರ ಇದೆ. And the hypocrites are not found in the world. ಲೋಕದಲ್ಲಿ ಕಪಟಿಗಳು ಸಿಗೋದಿಲ್ಲ ನಿಮ್ಗೆ. They are the same inside and outside. ಅವರು ಹೊರಗೆ ಒಳಗಡೆ ಎಲ್ಲ ಒಂದೇ ತರ ಇರ್ತಾರೆ. They are bad on the inside, they are bad on the outside also. ಅವರು ಒಳಗಡೆ ಕೆಟ್ಟವರಾಗಿರ್ತಾರೆ, ಹೊರಗಡೆ ಕೂಡ ಕೆಟ್ಟವರಾಗಿರ್ತಾರೆ. The biggest hypocrites are in the church. ದೊಡ್ಡ ಕಪಟಿಗಳು ಸಭೆಯಲ್ಲಿ ಇರ್ತಾರೆ. Because they have to pretend that they are very holy people. ಯಾಕೆ ಅಂದ್ರೆ ಅವರು ಪವಿತ್ರರು ಅಂತ ನಟಿಸಬೇಕು. And the better the church, the more holy we have to behave ourselves. ಆ ಸಭೆ ಇನ್ನೂ ಚೆನ್ನಾಗಿದ್ರೆ ಇನ್ನೂ ಕಪಟತನ ಇನ್ನೂ ಹೆಚ್ಚಾಗಿರ್ಬೇಕು. So the Christian faith is full of hypocrites. ಕ್ರೈಸ್ತ ಧರ್ಮದಲ್ಲಿ ಬಹಳಷ್ಟು ಈ ತರ ಕಪಟಿಗಳು. Now this is not new. ಇದು ಹೊಸದೇನಲ್ಲ. When Jesus was on earth, ಯೇಸು ಸ್ವಾಮಿ ಭೂಮಿ ಮೇಲೆ ಇದ್ದಾಗ ಕೂಡ the most religious people in the world were the Jews. ಲೋಕದಲ್ಲಿ ಹೆಚ್ಚು ಧಾರ್ಮಿಕರು ಯಹೂದ್ಯರು. There were no Christians or Muslims when Jesus came to the earth. ಯೇಸು ಸ್ವಾಮಿ ಭೂಮಿಗೆ ಬಂದಾಗ ಅಲ್ಲಿ ಕ್ರೈಸ್ತರು ಮುಸ್ಲಿಮರು ಹಾಗಿರಲಿಲ್ಲ. There were some other religions, but where Jesus was, it was the Jews. ಬೇರೆ ಧರ್ಮಗಳಿತ್ತು, ಆದರೆ ಯೇಸು ಸ್ವಾಮಿ ಇದ್ದ ಸ್ಥಳದಲ್ಲಿ ಯಹೂದ್ಯರಿದ್ರು. Among the Jews there were different type of people. ಯಹೂದ್ಯರಲ್ಲಿ ಬೇರೆ ತರನಾದ ರೀತಿಯಲ್ಲಿ ಜನರು. The Bible speaks of 3 groups of people among the Jews. ಯಹೂದ್ಯರಲ್ಲಿ 3 ತರದ ಗುಂಪುಗಳ ಬಗ್ಗೆ ಮಾತಾಡ್ತಾರೆ. One are called the Herodians. ಮೊದಲನೆಯವರು ಹೆರೋದಿಯರು. They were linked up with the king Herod. ಅವರು ಹೆರೋದ ರಾಜನಿಗೆ ಸಂಬಂಧಪಟ್ಟವರು. They were very worldly people. ಅವರೆಲ್ಲ ಲೌಕಿಕರಾಗಿದ್ದರು. They did not pretend to be holy. ಅವರು ಯಾವುದೇ ತರಗಾಗಿ ನಾಟಕ ಮಾಡಲಿಲ್ಲ ಕಪಟಿಗಳಾಗಿ. Herod would watch some girl dancing and half naked and all that. ಹೆರೋದನು ನಗ್ನರಾಗಿ ಯಾರೋ ನೃತ್ಯ ಮಾಡ್ತಾ ಇದ್ರು, ಅದನ್ನ ನೋಡ್ತಾ ಇದ್ರು. That's all Herodians, worldly people. ಅವರೆಲ್ಲ ಹೆರೋದಿಯರು ಮತ್ತೆ ಲೌಕಿಕರು. They didn't care much for the Bible or anything. ದೇವರ ವಾಕ್ಯಕ್ಕಾಗಲಿ ಯಾವುದಕ್ಕೂ ಅದು ಅವರು ಚಿಂತೆ ಮಾಡಲಿಲ್ಲ. Then there was a second group called the Sadducees. ಇನ್ನೊಂದು ಗುಂಪು ಸದ್ದುಕಾಯರು. They studied the Bible. ಅವರು ದೇವರ ವಾಕ್ಯವನ್ನು ಓದ್ತಾ ಇದ್ರು. But they said we don't believe everything in the Bible. ಆದ್ರೆ ಅವ್ರು ಹೇಳ್ತಾ ಇದ್ರು ಬೈಬಲ್ನಲ್ಲಿ ಬರೆದಂಥದ್ದು ಎಲ್ಲವನ್ನೂ ನಾನು ನಂಬೋದಿಲ್ಲ. Their Bible was only Old Testament those days. ಆಗಿನ ಕಾಲದಲ್ಲಿ ಅವರ ಹಳೆ ಒಡಂಬಡಿಕೆನೇ ಅವರ ಸತ್ಯವೇದವಾಗಿ. We can't believe everything. We can't believe in all angels and all that. No such thing as angels. ಅಲ್ಲಿ ದೇವದೂತರ ಬಗ್ಗೆ ಅದನ್ನೆಲ್ಲ ನಾವು ನಂಬೋದಿಲ್ಲ, ಅದು ಆ ಥರ ಏನು ಇಲ್ಲ ಅಂತ ಇದ್ರು. And when you die, that is the end. ನೀವು ಸತ್ತಾಗ ಅದೇ ಕೊನೆ. There is no resurrection and all that. ಅಲ್ಲಿ ಪುನರುತ್ಥಾನ ಅನ್ನೋದಿಲ್ಲ. But they believed the Old Testament. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ನಂಬಿದ್ರಿ ಅವರು. So these people were not considered really serious Jews. ಇವರನ್ನ ನೋಡಿದ್ರೆ ಬಹಳ ಗಂಭೀರವಾದ ಯಹೂದ್ಯರು ಅಂತ ಯಾರು ಅಂದ್ಕೊಂಡ್ತಾರೆ. One was worldly and the other didn't believe in any miracles or any such things. ಸೊ ಒಂದು ಗುಂಪು ಅವರು ಲೌಕಿಕರು, ಇನ್ನೊಂದು ಗುಂಪು ಅವರು ಯಾವುದನ್ನು ವಿಶೇಷವಾದನ್ನು ನಂಬದೇ ಇರುವಂತ. Then there was a third group called the Pharisees. ಮೂರನೇ ಗುಂಪಿತ್ತು ಫರಿಸಾಯರು ಅಂತ. They believed every word in the Old Testament. ಹಳೆ ಒಡಂಬಡಿಕೆಯಲ್ಲಿದ್ದ ಎಲ್ಲಾ ಪದಗಳನ್ನು ಅವರು ನಂಬಿದವರು. They believed in the miracles. ಅವರು ಅದ್ಭುತಗಳಲ್ಲಿ ವಿಶ್ವಾಸವಿತ್ತು. They kept all the rituals of the law. ಎಲ್ಲ ಒಂದು ಕಾರ್ಯ ನಡವಳಿಕೆಗಳನ್ನ ಆಚರಿಸ್ತಾ ಇದ್ರು. Every Saturday they would go to worship God. ಶನಿವಾರ ಅವರು ದೇವರ ಆರಾಧನೆಗೆ ಹೋಗ್ತಾ ಇದ್ರು. And among these 3 groups, ಈ 3 ಗುಂಪುಗಳಲ್ಲಿ do you know who Jesus condemned the most? ಯಾರನ್ನ ಯೇಸು ಸ್ವಾಮಿ ಖಂಡಿಸಿದ್ರು ಗೊತ್ತಾ? The Pharisees. ಫರಿಸಾಯರನ್ನ. He said you will all go to hell. ನೀವು ಎಲ್ಲ ನರಕಕ್ಕೆ ಹೋಗ್ತೀರಾ.
He didn't say that to the Sadducees and Herodians. ಹೆರೋದಿಯರಿಗೆ ಸದ್ದುಕಾಯರಿಗೆ ಈ ಮಾತನ್ನ I ಹೇಳಲಿಲ್ಲ. mean, they may also have been going to hell. ಅವರು ಕೂಡ ನರಕಕ್ಕೆ ಹೋಗ್ತಾರೆ. But the Pharisees he condemned because they pretended to be so holy. ಯಾಕೆ ಪರಿಸಾಯರನ್ನ ಹೆಚ್ಚಾಗಿ ಖಂಡಿಸಿದ್ರು ಅಂದ್ರೆ ಅವರು ಪವಿತ್ರರು ಅಂತ ಕಪಟತನವಾಗಿ ನಾಟಕ ಮಾಡಿದ್ರು. The other groups did not pretend to be so holy. ಆದ್ರೆ ಈ ಇತರ ಗುಂಪುಗಳನ್ನವರು ಈ ತರ ಪವಿತ್ರರು ಅಂತ ನಾಟಕ ಮಾಡಲಿಲ್ಲ. You read the Gospels, you never find Jesus condemning the Herodians or condemning the Sadducees. ಇಲ್ಲಿ ನೀವು ಸುವಾರ್ತೆಯನ್ನು ಓದಿದ್ರೆ ಅದರಲ್ಲಿ ಯೇಸು ಸ್ವಾಮಿ ಅವರನ್ನ ಖಂಡಿಸೋದನ್ನ ನೀವು ನೋಡೋದಿಲ್ಲ. But there's one chapter, Matthew 23, full of condemning the Pharisees. ಒಂದು ಅಧ್ಯಾಯವಿದೆ ಮತ್ತಾಯ 23ರಲ್ಲಿ ಪರಿಸಾಯರನ್ನ ಯಥೇಚ್ಛವಾಗಿ ಖಂಡಿಸ್ತಾರೆ ಯೇಸು And then he ಸ್ವಾಮಿ. said at the end, you will all go to hell. ಕಡೆಯಲ್ಲಿ ಹೇಳ್ತಾರೆ ನೀವೆಲ್ಲ ನರಕ ಪಾತ್ರರು, ನರಕಕ್ಕೆ ಹೋಗ್ತೀರಾ. Who are these people? ಯಾರವರು? Who read and studied the Bible. ಅವರು ಬೈಬಲ್ನ ಚೆನ್ನಾಗಿ ಓದಿ ಅಧ್ಯಯನ ಮಾಡಿದಂಥವ್ರು. Had full faith that this is the word of God. ಅವರು ಇದೇ ದೇವರ ವಾಕ್ಯ ಅಂತ ನಂಬಿದಂಥವರು. And their outer life was good. ಮತ್ತು ಅವರ ಹೊರಗಿನ ಜೀವಿತ ಬಹಳ ಚೆನ್ನಾಗಿತ್ತು. They did not kill people or commit adultery or any such thing. ವಿಚಾರ ಮಾಡೋದಾಗ್ಲಿ ಕೊಲೆ ಮಾಡೋದಾಗ್ಲಿ ಅದೆಲ್ಲ ಏನು ಮಾಡಿರಲಿಲ್ಲ. They are a perfect picture of many church going Christians today. ಅವರು ಒಂದು ಪೂರ್ಣ ಚಿತ್ರಣ ಇವತ್ತು ಬಹಳಷ್ಟು ವಿಶ್ವಾಸಿಗಳು ಸಭೆಗೆ ಹೋಗುವಂಥವ್ರ ಬಗ್ಗೆ. See, many people think the Pharisees are only bad qualities. ಪರಿಸಾಯರಿಗೆ ಕೆಟ್ಟ ಗುಣಗಳೇ ಇತ್ತು ಅಂತ ಬಹಳಷ್ಟು ಜನ ಅಂದ್ಕೊಳ್ತಾರೆ. They had two very good qualities. ಅವರಿಗೆ ಎರಡು ಒಳ್ಳೆಯ ಗುಣಗಳು. And Jesus gave them that certificate. ಯೇಸು ಸ್ವಾಮಿ ಅವರಿಗೆ ಆ ಒಂದು ಪತ್ರ ಕೊಟ್ಟರು, ಪ್ರಶಸ್ತಿ ಕೊಟ್ಟರು. Here are the two things Jesus said Pharisees have. ಪರಿಸಾಯರಿಗೆ ಇದು ಎರಡು ಒಳ್ಳೆ ಗುಣಗಳಿತ್ತು. See, in Matthew 23, ಮತ್ತಾಯ 23ರಲ್ಲಿ Jesus said ಯೇಸು ಸ್ವಾಮಿ to ಹೇಳಿದರು his disciples, ತನ್ನ ಶಿಷ್ಯರಿಗೆ ಹೀಗೆ ಹೇಳಿದರು, the Pharisees and scribes are sitting on the chair of Moses. ಮೋಶೆಯ ಪೀಠದಲ್ಲಿ ಶಾಸ್ತ್ರಿಗಳು ಪರಿಸಾಯರು ಕುಳಿತುಕೊಂಡಿದ್ದಾರೆ. And listen to this. ಕೇಳಿದನ್ನ Verse 3. 3ನೇ ವಚನ, Matthew 23:3. ಮತ್ತಾಯ 23:3. Everything that they tell you to do, you must do. ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ. How can Jesus say such a thing unless everything they say is correct? ಯೇಸು ಅವರು ಮಾಡೋದೆಲ್ಲ ಸರಿ ಇಲ್ಲ ಅಂದಿದ್ರೆ ಯೇಸು ಸ್ವಾಮಿ ಹೇಗೆ ಹೇಳ್ತಾ ಇದ್ರು? If there were a few things wrong in what they were teaching, ಅವರು ಬಹುಧನೆ ಮಾಡೋದ್ರಲ್ಲಿ ಕೆಲವು ತಪ್ಪುಗಳಿದ್ದಿದ್ರೆ then Jesus would have said, well, most of the things you can do, but some things you can't do. ಯೇಸು ಸ್ವಾಮಿ ಹೀಗೆ ಹೇಳ್ತಾ ಇದ್ರು, ಅವರು ಹೇಳಿದ್ದ ಹೆಚ್ಚಿನ ಅಂಶ ನೀವು ಪಾಲ್ಗೊಳ್ಳಿರಿ, ಆದ್ರೆ ಕೆಲವರನ್ನ ಹಿಂಬಾಲಿಸಬೇಡಿ ಅಂತ ಇದ್ರು. Everything they tell you to do. ಆದ್ರೆ ಇಲ್ಲಿ ಹೇಳ್ತಾ ಇದ್ರೆ ಅವರು ಹೇಳಿದ್ದನ್ನೆಲ್ಲ ಮಾಡಿ ನೀವು ಅಂತ. Today there are about 1,000 denominations in Christianity. ಇಲ್ಲಿ ಒಂದು 100 ಇವತ್ತು 1,000 ಗುಂಪುಗಳಿರ್ಬೋದು ಕ್ರೈಸ್ತ ಜೀವಿತದಲ್ಲಿ. Roman Catholic to Pentecostal, so many denominations. ರೋಮನ್ ಕಾಥೋಲಿಕ, ಪಂತಕೋಸ್ತರು, ಹಾಗೆ ಬಹಳಷ್ಟು ಗುಂಪುಗಳಿದೆ. So many different groups. ಅವರು ಬೇರೆ ಬೇರೆ ಗುಂಪುಗಳಿದೆ. Will Jesus say about all these groups, everything they say to you, you can do? ಯೇಸು ಸ್ವಾಮಿ ಹೇಳ್ತಾರೋ ಅವ್ರು ಹೇಳೋದೆಲ್ಲ ನೀವು ಮಾಡಿ ಅಂತ? For example, some of them teach you must pray to Mary. ಕೆಲವರು ಉದಾಹರಣೆಗೆ ಹೇಳ್ತಾ ಇದ್ರೆ ಮೇರಿಗೆ ಪ್ರಾರ್ಥನೆ ಮಾಡಬೇಕು. Jesus won't say everything they teach you, do it. ಯೇಸು ಸ್ವಾಮಿ ಹೇಳೋದಿಲ್ಲ, ಅವರು ಬೋಧಿಸೋದೆಲ್ಲ ನೀವು there are some other people ಕೇಳಿ who say you must baptize babies. ಇನ್ನೊಂದು ಗುಂಪು ಹೇಳ್ತಾರೆ ಚಿಕ್ಕ ಮಕ್ಕಳನ್ನ ದೀಕ್ಷಾಸ್ನಾನ ಕೊಡಬೇಕು. Jesus will not say everything they tell you to do. ಯೇಸು ಸ್ವಾಮಿ ಅವರ ಬಗ್ಗೆ ಹೇಳೋದಿಲ್ಲ, ಅವರು ಹೇಳೋದನ್ನೆಲ್ಲ ಮಾಡಿ ಅಂತ. He must say most of the things are okay, he would say. ಅವ್ರು ಹೇಳ್ಬೋದು, ಅವರು ಹೇಳುವಂತದ್ದು ಹೆಚ್ಚಿನ ಅಂಶ ಕೇಳಿ. Some Christian churches, ಆದರೆ ಕೆಲವು ಕ್ರೈಸ್ತ ಸಭೆಗಳಲ್ಲಿ all their doctrines are correct. ಅವರು ಬೋಧಿಸೋದೆಲ್ಲ ಸರಿಯಾಗಿರುತ್ತೆ. They don't tell you to pray to Mary. ಅವರು ಮೇರಿಗೆ ಪ್ರಾರ್ಥನೆ ಮಾಡಿ ಅಂತ ಹೇಳಲ್ಲ. They don't baptize babies. ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ದೀಕ್ಷಾಸ್ನಾನ ಕೊಡೋದಿಲ್ಲ. In the Bible. ದೇವರ ವಾಕ್ಯದಲ್ಲಿ ನಂಬಿಕೆ ಇಡ್ತಾರೆ. They come every Sunday to the service. ಕೂಟಗಳಿಗೆ ಪ್ರತಿ ಭಾನುವಾರ ಬರ್ತಾರೆ. So many things in the Bible they teach. ಬಹಳಷ್ಟು ವಿಷಯಗಳನ್ನು ದೇವರ ವಾಕ್ಯದಲ್ಲಿ ಬೋಧಿಸ್ತಾರೆ. Pharisees were like that. ಪರಿಸಾಯರು ಹಾಗೆ ಇದ್ರು. About such a church, Jesus will say, everything they tell you to do, you can do. ಅಂತ ಸಭೆಯ ಬಗ್ಗೆ ಯೇಸು ಸ್ವಾಮಿ ಹೇಳಬಹುದು, ಅವರು ಹೇಳಿದ್ದನ್ನೆಲ್ಲ ನೀವು ಮಾಡಿರಿ ಅಂತ. But he said in verse 3, don't do according to their actions. ಆದ್ರೆ ಆ ವಚನದಲ್ಲಿ ಹೇಳಿದ್ರು, ಅವರ ನಡೆಯತೆಯ ಪ್ರಕಾರ ನಡೆಯಬೇಡಿ. Because they say things but don't do them. ಯಾಕೆ ಅಂದ್ರೆ ಅವರು ಹೇಳುತ್ತಾರೆ ಆದ್ರೆ ನಡ್ಕೊಳ್ಳುವುದಿಲ್ಲ. That is the condition of most Christian churches.
ಅದೇ ಒಂದು ಪರಿಸ್ಥಿತಿ ಇವತ್ತು ಹೆಚ್ಚಿನ ಅಂಶ ಸಭೆಗಳಲ್ಲಿದೆ. Whose doctrines are all correct. ಅವರ ಬೋಧನೆಗಳೆಲ್ಲ ಸರಿಯಾಗಿದೆ, but in their life ಅದರ ಜೀವಿತದಲ್ಲಿ they don't live according to that. ಅದರ ಪ್ರಕಾರ ನಡೆಯುವುದಿಲ್ಲ. Inner life. ಒಳಗಿನ ಜೀವಿತ. Now one more certificate Jesus gave. ಇನ್ನೊಂದು ಪತ್ರ, ಪ್ರಶಸ್ತಿ ಪತ್ರ ಕೊಟ್ಟರು the Pharisees in Matthew 23. ಮತ್ತಾಯ 23ರಲ್ಲಿ. See in verse 25. 25ರಲ್ಲಿ ನೀವು ನೋಡಿ. First certificate is everything they teach is correct. ಮೊದಲನೇ ಸರ್ಟಿಫಿಕೇಟ್ ಏನು, ಅವರು ಹೇಳೋದೆಲ್ಲ ಸರಿಯಾಗಿದೆ. Second certificate ಎರಡನೇ ಸರ್ಟಿಫಿಕೇಟ್ ಏನು, verse 25. 25ರಲ್ಲಿ. You clean the outside of the cup and the dish, but the inside is full of robbery and self-indulgence. ನಿಮ್ಮ ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವು ಶುಚಿ ಮಾಡುತ್ತೀರಿ, ಆದರೆ that means he was saying your outer life is very clean but your inner life is all dirty. ಆದರೆ ಇಲ್ಲಿ ಹೇಳ್ತಾ ಇದ್ರೆ ಅದರ ಅರ್ಥ ಏನಂದ್ರೆ ನಿಮ್ಮ ಒಳ ಜೀವಿತ ಸರಿಯಾಗಿಲ್ಲ, ಆದರೆ ಹೊರಗಿನ ಜೀವಿತ ಸರಿಯಾಗಿದೆ ಅಂತ. Okay, forget the inner life. ಈ ಒಳಗಿನ ಜೀವಿತ ಬಿಟ್ಟು ಬಿಡೋಣ. But isn't this a good certificate that your outer life is good? ಇಲ್ಲಿ ಒಂದು ಒಳ್ಳೆ ಸರ್ಟಿಫಿಕೇಟ್ ಅಲ್ವಾ ನಿಮ್ಮ ಹೊರಗಿನ ಜೀವಿತ ಸರಿ ಇದೆ ಅಂತ ಹೇಳುವಂತದ್ದು. You're not committing adultery, you're not stealing. ನೀವು ವ್ಯಭಿಚಾರ ಮಾಡ್ತಾ ಇಲ್ಲ, ಕಳ್ಳತನ ಮಾಡ್ತಾ ಇಲ್ಲ. You're not going around harming others. ಯಾರಿಗೂ ಕಷ್ಟ ಕೊಡ್ತಾ ಇಲ್ಲ. Isn't that a good testimony? ಇದು ಒಳ್ಳೆ ಸಾಕ್ಷಿ ಅಲ್ವಾ? So two good testimonies the Pharisees had from Jesus certificate. ಯೇಸು ಸ್ವಾಮಿ ಕೊಟ್ಟಂತ ಸರ್ಟಿಫಿಕೇಟ್ ಪ್ರಕಾರ ಈ ಎರಡು ಒಳ್ಳೆ ಗುಣಗಳು ಇತ್ತು ಪರಿಸರದಲ್ಲಿ. ಒಂದು, everything you teach is correct. ನೀವು ಏನೆಲ್ಲ ಬೋಧಿಸ್ತಿರೋ ಅದೆಲ್ಲ ಸರಿಯಾಗಿದೆ. Your external life is very good. ನಿಮ್ಮ ಹೊರಗಿನ ಜೀವಿತ ಚೆನ್ನಾಗಿದೆ. That is the testimony Jesus will give to many Christian churches and Christians today. ಬಹಳಷ್ಟು ಕ್ರೈಸ್ತರಿಗೆ, ಕ್ರೈಸ್ತ ಸಭೆಗಳಿಗೆ ಇವತ್ತು ಯೇಸು ಸ್ವಾಮಿ ಕೊಡುವಂತ ಸರ್ಟಿಫಿಕೇಟ್ ಇದೆ ಆಗಿದೆ. You are not in some dead denomination that is preaching all false teaching. ಸುಳ್ಳು ಬೋಧನೆಗಳನ್ನು ಮಾಡುವಂತ ಸತ್ತ ಸಭೆಗಳಲ್ಲಿ ನೀವಿಲ್ಲ. You preach about being born again. ನೀವು ಹೊಸದಾಗಿ ಹುಟ್ಟೋದ್ರ ಬಗ್ಗೆ ಬೋಧನೆ ಮಾಡ್ತೀರಾ. You preach about water baptism. ನೀರಿನ ದೀಕ್ಷಾಸ್ನಾನದ ಬಗ್ಗೆ ಪ್ರಚಾರ ಮಾಡ್ತೀರಾ. You preach about holiness. ನೀವು ಪವಿತ್ರ ಜೀವಿತದ ಬಗ್ಗೆ ಕೂಡ ಬೋಧನೆ ಮಾಡ್ತೀರಾ. And your external life is good. You don't kill anybody. ನೀವು ಯಾರಿಗೂ ಕೊಲೆ ಮಾಡೋದಿಲ್ಲ, ಹೊರಗಿನ ಜೀವಿತ ಚೆನ್ನಾಗಿದೆ. You don't commit adultery. ನೀವು ವ್ಯಭಿಚಾರ ಮಾಡೋದಿಲ್ಲ, you don't steal, ಕಳ್ಳತನ ಮಾಡೋದಿಲ್ಲ. But the inside of your life is all filthy. ಒಳಗಿನ ಜೀವಿತ ಬಹಳ ದುಷ್ಟಕರವಾಗಿದೆ. So what is the Lord saying to many Christians today? ಬಹಳಷ್ಟು ಕ್ರೈಸ್ತರಿಗೆ ಏನು ಹೇಳ್ತಾರೆ? Your doctrine is all correct. ನಿಮ್ಮ ಬೋಧನೆ ಸರಿಯಾಗಿದೆ. Your external life is very impressive. ನಿಮ್ಮ ನಡವಳಿಕೆ, ಹೊರಗಿನ ಜೀವಿತ ಬಹಳ ಚೆನ್ನಾಗಿದೆ. Your inside is all dirty. ಒಳಗೆ ಬಹಳ ಅಶುದ್ಧತೆ ಇದೆ. See, it says here. ಇಲ್ಲಿ ಹೇಳ್ತಾ ಇದ್ದಾರೆ. Your external cup, outside of the cup is clean. ಪಂಚಪಾತ್ರೆ ಹೊರಭಾಗ ಶುದ್ಧವಾಗಿದೆ. Inside is full of self indulgence. ಒಳಗೆ ಸುಲುಕೊಂಡವುಗಳಂತ ಇಹಭೋಗ ಪದಾರ್ಥಗಳಿಂದ ತುಂಬಿಕೊಳ್ಳುತ್ತೆ. You only think of yourself. ಒಳಗಿನ ಜೀವಿತದಲ್ಲಿ ನೀವು ಸ್ವಾರ್ಥಿಗಳಾಗಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತೀರಾ. Whatever lust will satisfy you, you think about that in your mind. ಇಹಭೋಗಗಳು ನೀವು ಆ ಒಂದು ಮೋಹದಲ್ಲಿ ನೆಲೆಗೊಂಡಿರ್ತೀರ. You don't let other people see it because outside you are a very holy person. ನೀವು ಬೇರೆ ಯಾರು ನೋಡಬಾರದು, ಆದ್ರೆ ಹೊರಗಿನ ಜೀವಿತ ಶುದ್ಧವಾಗಿರುತ್ತೆ. What is going to be the eternal destiny of such people? ಅಂಥವರ ಒಂದು ನಿತ್ಯತ್ವದ ಮಾರ್ಗ ಏನಾಗಿರುತ್ತೆ ಕೊನೆ? Whose doctrine is all correct. ಅವರ ಬೋಧನೆಗಳು ಸರಿಯಾಗಿದೆ. And whose external life is very good. ಹೊರಗಿನ ಜೀವಿತ ಬಹಳ ಚೆನ್ನಾಗಿದೆ. That even Jesus can certify it. ಯೇಸು ಸ್ವಾಮಿ ಕೂಡ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. Their inner life is dirty. ಆದರೆ ಒಳ ಜೀವಿತ ಅಶುದ್ಧವಾಗಿದೆ. What is the eternal fate of such people? ಅಂತವರ ಗುರಿ, ನಿತ್ಯತ್ವದ ಗುರಿ ಏನಾಗಿರುತ್ತೆ ಕೊನೆ? Verse 33. 33ರಲ್ಲಿ ಇದೆ. How can you escape going to hell? ನರಕ ದಂಡನೆಯಿಂದ ಹೇಗೆ ತಪ್ಪಿಸಿಕೊಂಡಿರಿ? How will you escape the judgment of hell? ಆ ಒಂದು ನರಕ ದಂಡನೆಯನ್ನು ಹೇಗೆ ತಪ್ಪಿಸಿಕೊಳ್ತೀರಾ ನೀವು? How many Christians believe that? ಎಷ್ಟು ಕ್ರೈಸ್ತರು ಇದನ್ನು ನಂಬುತ್ತಾರೆ? How many Christians whose doctrine is all correct? ಬಹಳಷ್ಟು ಹೆಚ್ಚಿನ ಅಂಶ ಕ್ರೈಸ್ತರು ಅವರ ಬೋಧನೆ ಸರಿಯಾಗಿರುತ್ತೆ. External life is very good. ಹೊರಗಿನ ಜೀವಿತ ಬಹಳ ಚೆನ್ನಾಗಿದೆ. But internal life is filthy. ಒಳಗಿನ ಜೀವಿತ ಅಶುದ್ಧವಾಗಿದೆ. How many such Christians believe that Jesus will send them to hell? ಎಷ್ಟು ಕ್ರೈಸ್ತರು ಇದನ್ನ ನಂಬ್ತಾರೆ ಯೇಸು ಸ್ವಾಮಿ ಅವರನ್ನ ನರಕಕ್ಕೆ ಕಳಿಸ್ತಾರೆ ಅಂತ? I'll tell you, the devil does not want you to read such chapters. ನಾನು ಹೇಳ್ತೀನಿ, ಸೈತಾನನು ನೀವು ಈ ವಚನಗಳನ್ನು ಓದಲಿಕ್ಕೆ ಬಿಡೋದಿಲ್ಲ.